ವಿಚಾರಣೆ ವೇಳೆ ಆರೋಪಿಗಳು ನೀನು ಅಶ್ಲೀಲ ಮೆಸೇಜ್ ಕಳಿಸಿದ್ದೀಯಾ, A1 ಆರೋಪಿಗೆ ಮೆಸೇಜ್ ಕಳಿಸಿದ್ದೀಯಾ, ಅದಕ್ಕೆ A2 ಆರೋಪಿ ನಿನ್ನ ನೋಡಬೇಕಂತೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜಡ್ಜ್ ಕೇಳ್ತಾರಲ್ಲ, ಮೃತನನ್ನು ಕರೆದುಕೊಂಡು ಬರಬೇಕಾದ್ರೆ ಆರೋಪಿಗಳು ಆತನ ಜೊತೆ ಮಾತನಾಡಲಿಲ್ವಾ ಅಂತ ಕೇಳಿದ್ರು. ಜಡ್ಜ್ ಕೇಳಿದ್ರು ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ವಿಚಾರಣೆ ವೇಳೆ ಆರೋಪಿಗಳು ನೀನು ಅಶ್ಲೀಲ ಮೆಸೇಜ್ ಕಳಿಸಿದೀಯಾ ಅಲ್ವಾ, ಅದು ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದೀಯಾ, ಅದಕ್ಕೆ ದರ್ಶನ್ ನಿನ್ನ ನೋಡಬೇಕಂತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಜಡ್ಜ್ ಕೇಳಿದಂಥ ಪ್ರಶ್ನೆಗೆ ಪ್ರಸನ್ನಕುಮಾರ್ ಅವರು ಹೇಳುವಂಥದ್ದು, ಕಾರು ಶೆಡ್ಗೆ ತಂದಿದ್ದಾರೆ, ಅದಕ್ಕೆ 6 ಸಾಕ್ಷ್ಯಗಳಿದ್ದಾವೆ, ಘಟನೆಗೆ ಸಂಬಂಧಪಟ್ಟಂತೆ 6 ಸಾಕ್ಷಿಗಳಿವೆ ಅಂತ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಏನೇನಾಯಿತು, ಯಾರ್ಯಾರಿದ್ರು, ಯಾವಾಗ ಕರ್ಕೊಂಡು ಬರಲಾಯಿತು, ಯಾಕೆ ಕಿಡ್ನಾಪ್ ಕೇಸನ್ನು ಹಾಕಲಾಗಿದೆ, ಆ ಸೆಕ್ಷನನ್ನು ಉಲ್ಲೇಖ ಮಾಡಲಾಗಿದೆ, ಮತ್ತೆ ಆರೋಪಿಗಳಿದ್ದಾರೆ ಚಿತ್ರದುರ್ಗದಿಂದ ಕರ್ಕೊಂಬಂದಂಥವ್ರು, ಅವರು ರೇಣುಕಾಸ್ವಾಮಿ ಜೊತೆ ಏನು ಮಾತನಾಡಿದ್ರು, ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತೀಯ ಅಲ್ವಾ ನೀನು ಪವಿತ್ರ ಗೌಡಗೆ ಅನ್ನುವಂಥ ವಿಚಾರ ನಮ್ಮ ಬಾಸಿಗೆ ಗೊತ್ತಾಗಿದೆ, ಅಂದರೆ ದರ್ಶನ್ನಿಗೆ ಗೊತ್ತಾಗಿದೆ. ಸೊ ಹೀಗಾಗಿ ದರ್ಶನ್ ನಿನ್ನ ನೋಡಬೇಕಂತೆ ಅಂತ ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿನ್ನ ಅಂತ ಹೇಳಿದ್ದಾರೆ. ಇಲ್ಲಿ ಆರೋಪಿಗಳು ಹೇಳಿರುವಂಥ ವಿಚಾರದ ಬಗ್ಗೆ ಪ್ರಸನ್ನಕುಮಾರ್ ಅವರು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ನಂತರ ಪವನ್ ಹೇಳಿದ್ನಲ್ಲ ಕರ್ಕೊಂಬರ್ಬೇಕು ನಾನು ಕಳಿಸೋ ಲೊಕೇಶನ್ಗೆ ಅಂತ, ಆ ಲೊಕೇಶನ್ಗೆ ಕರ್ಕೊಂಡು ಹೋಗಿದ್ದಾರೆ, ಅಂದರೆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ 6 ಸಾಕ್ಷಿಗಳಿದ್ದಾವೆ, ಘಟನೆಗೆ ಸಂಬಂಧಪಟ್ಟಂತೆ 6 ಸಾಕ್ಷಿಗಳಿರುವಂಥದ್ದು. ಶೆಡ್ಗೆ ಕರೆತಂದು ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಲಾಗಿದೆ, ಶೆಡ್ಗೆ ಇವ್ರು ಕರೆತಂದು ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಶೆಡ್ಗೆ ಕರೆತಂದು ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಲಾಗಿದೆ, ಈ ಚಿತ್ರಗಳನ್ನು ಆರೋಪ ಪಟ್ಟಿಯಲ್ಲಿ ಅಡಕಗೊಳಿಸಲಾಗಿದೆ. ಈ ಚಿತ್ರ ಅಂದರೆ ಹಲ್ಲೆ ಮಾಡಲಾಗಿರುವಂಥ ಫೋಟೋಗಳನ್ನು ಈ ಆರೋಪ ಪಟ್ಟಿ ಏನಿದೆ ಅದರಲ್ಲೆಲ್ಲದಕ್ಕೂ ಕೂಡ ಸೇರಿಸಲಾಗಿದೆ. 6 ಐ ವಿಟ್ನೆಸ್ಗಳು ಖಾತ್ರಿಪಡಿಸಿದ್ದಾರೆ, ಇವರು ದರ್ಶನ್ ಬಳಿ ಕ್ಷಮೆ ಕೇಳಿ ವಾಪಸ್ ಬರುವಂತೆ ಅಂತ ಹೇಳಿ ಕರೆತಂದಿದ್ದಾರೆ ಅನ್ನುವಂಥದ್ದನ್ನು ಆರೋಪಿಗಳು ರೇಣುಕಾಸ್ವಾಮಿ ಹತ್ರ ಮಾತನಾಡಿದ್ದಾರೆ ಅಂತ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವನು ಹೆಂಗೆ ಒಪ್ಸಲಾಯಿತು, ರೇಣುಕಾಸ್ವಾಮಿಯನ್ನು ಹೆಂಗೆ ಒಪ್ಸಿದ್ರು ಅಂದರೆ, ದರ್ಶನ್ ಹತ್ರ ಈಗ ಬಾಸ್ ಕರಿತಾ ಇದ್ದಾರಪ್ಪ, ಬಾ ನೀನು ಅದೇನೋ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಂತಲ್ಲ, ಸೊ ಕ್ಷಮೆ ಕೇಳಿಬಿಟ್ಟು ವಾಪಸ್ ಬರುವಂತೆ ಬಾ ಅಷ್ಟೇ ಅಂತ ಹೇಳಿ ಕರೆತಂದಿದ್ದಾರೆ. ರೇಣುಕಾಸ್ವಾಮಿ ಕರೆತರುವಂಥದ್ದು ಟೋಲ್ಗಳ CCTVಯಲ್ಲೂ ಕೂಡ ಸರಿಯಾಗಿದೆ. ಇದು ಫಸ್ಟಿಂದ ವಾದ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಸ್ಕ್ರ್ಯಾಚಿಂದ ಏನೇನಾಯಿತು ಅಂತ. ಸ್ಕ್ರ್ಯಾಚ್ ಅಂದರೆ ಅದು ಈ ಪ್ರಕರಣ ಎಲ್ಲಿಂದ ಶುರುವಾಯಿತು, ಕಿಡ್ನಾಪ್ ಎಲ್ಲಿಂದ ಮಾಡ್ಕೊಂಬರಲಾಯಿತು, ಯಾವ ಸ್ಪಾಟಿಂದ ಮಾಡಲಾಯಿತು, ಆ ಸಂದರ್ಭದಲ್ಲಿ ಯಾರಿದ್ರು, ರೇಣುಕಾಸ್ವಾಮಿಯನ್ನು ಹೆಂಗೆ ಒಪ್ಪಿಸಲಾಯಿತು, ರೇಣುಕಾಸ್ವಾಮಿಗೆ ಕಿಡ್ನಾಪ್ ಆಗ್ತಾ ಇರುವಂಥದ್ದು ಗೊತ್ತಾಗಿತ್ತಾ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡಬೇಕಾದ್ರೆ ಹೇಳ್ತಾ ಇದ್ದಾರೆ. ಇವ್ರು ಕರ್ಕೊಂಬಂದಿದ್ದು ಏನು ಕಾರಣ ಅಂದರೆ, ದರ್ಶನ್ ಬಳಿ ಕ್ಷಮೆ ಕೇಳಿ ವಾಪಸ್ ಬರುವಂತೆ ಅಷ್ಟೇ, ನಿಂಗೇನು ಮಾಡಲ್ಲ ಅಂತ ಹೇಳಿ ಕರ್ಕೊಂಬಂದ್ರು. ರೇಣುಕಾಸ್ವಾಮಿ ಕರೆ ತರುವಂಥದ್ದು ಟೋಲ್ಗಳ CCTVಯಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿಯನ್ನು ಕರೆ ತರುವಂಥದ್ದು ಟೋಲ್ಗಳ CCTVಯಲ್ಲಿ ಸೆರೆಯಾಗಿದೆ. ಇದು ಸಣ್ಣ ಪುಟ್ಟ ರೂಮಲ್ಲ, 5-6 ಎಕರೆಯ ಶೆಡ್, ಅದು ಪಟ್ಟಣಗೆರೆ ಶೆಡ್ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಅದೇನು ಸಣ್ಣ ಪುಟ್ಟ ರೂಮಲ್ಲ, ಇವ್ರು ಕರ್ಕೊಂಡೋಗಿದ್ದು ಒಂದು ಶೆಡ್ ಇದೆಯಲ್ಲ, ಯಾವುದೋ ಸಣ್ಣ ಪುಟ್ಟ ಶೆಡ್ ಅಲ್ಲ, 5-6 ಎಕರೆಯ ಶೆಡ್ ಅದು. ಅಲ್ಲಿ ಕರ್ಕೊಂಡೋಗಿ ಆತನನ್ನ ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಲಾಗಿದೆ. ಪೂರ್ವ ನಿಯೋಜಿತ, ಇದೆಲ್ಲವೂ ಕೂಡ ಕಿಡ್ನಾಪ್ ಮಾಡಿರುವಂಥದ್ದು ಸೇರಿದಂತೆ ಎಲ್ಲದು ಪೂರ್ವ ನಿಯೋಜಿತವಾಗಿತ್ತು. ಇವ್ರ ಪ್ಲಾನ್ ಪ್ರಕಾರ ವರ್ಕೌಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೂನ್ 9ರಂದು ಬೆಳಗ್ಗೆ 9 ಗಂಟೆಗೆ ಅಪಾರ್ಟ್ಮೆಂಟ್ ಬಳಿ ಶವ ಪತ್ತೆ ಆಗಿದೆ. ಜೂನ್ 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅಪಾರ್ಟ್ಮೆಂಟ್ ಬಳಿ ಶವ ಪತ್ತೆ ಆಗಿದೆ.
ಅಪಾರ್ಟ್ಮೆಂಟ್ CCTV ಕೂಡ ಕಲೆಕ್ಟ್ ಮಾಡಲಾಗಿದೆ. ಅಪಾರ್ಟ್ಮೆಂಟಲ್ಲಿರುವಂಥ CCTVಯನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಏನೇನು ದಾಖಲೆಗಳನ್ನು ಸಂಗ್ರಹಿಸಬೇಕು ಅದೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸರು ಅಂತ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ವಾದ ಆಗಿತ್ತು, ಅದಕ್ಕೆ ಪ್ರತಿವಾದವನ್ನ ಪ್ರಸನ್ನ ಕುಮಾರ್ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ CCTV ಕೂಡ ಕಲೆಕ್ಟ್ ಮಾಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಮೇರೆಗೆ ಆಗ FIR ದಾಖಲಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್. FIR ದಾಖಲಾದಂಥ ವಿಚಾರದ ಬಗ್ಗೆನೂ ಕೂಡ ಮೆನ್ಷನ್ ಮಾಡಲಾಗ್ತಾ ಇದೆ. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಮೃತದೇಹ ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಸಿಕ್ಕಿದ್ದಾದರೂ ಹೇಗೆ, ನಂತರ ಏನು ಮಾಡಲಾಯಿತು, FIR ದಾಖಲಾಗಿದ್ದು ಹೇಗೆ, ಅದ್ರ ಬಗ್ಗೆ ವಿವರಿಸಲಾಗ್ತಾ ಇದೆ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಫ್ರಮ್ ದ ಸ್ಕ್ರಾಚ್ ಈ ಕೇಸ್ ಫ್ರಮ್ ದ ಸ್ಕ್ರಾಚ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸೆಷನ್ಸ್ ಕೋರ್ಟಲ್ಲಿ ಇದೆಲ್ಲವೂ ಕೂಡ ವಾದ ಆಗಿದ್ರು, ಹೈಕೋರ್ಟ್ನಲ್ಲಿ ಹೊಸದಾಗಿ ಈ ಪ್ರಕರಣ ಮತ್ತೆ ಬೇಲ್ಗೆ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಬೇಲ್ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ನ್ಯಾಯಾಧೀಶರು ಬೇರೆ. ಸೊ ಹಾಗಾಗಿ ಫ್ರಮ್ ದ ಸ್ಕ್ರಾಚ್ ಮತ್ತೆ ವಾದವನ್ನು ಮಾಡ್ತಾ ಏನೇನಾಗಿದೆ ಈ ಪ್ರಕರಣದಲ್ಲಿ, ರೇಣುಕಾಸ್ವಾಮಿಯನ್ನು ಯಾವ ರೀತಿಯಾಗಿ ಕರೆತರಲಾಯಿತು, ರೇಣುಕಾಸ್ವಾಮಿಗೆ ಕರೆತರುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಿಡ್ನಾಪ್ ಮಾಡಲಾಯಿತು, ಎಷ್ಟು ದಿನಗಳಿಂದ ಇವರೆಲ್ಲರೂ ಕೂಡ ಸೇರ್ಕೊಂಡು ಪ್ಲಾನನ್ನು ಮಾಡಿದರು, ಇದೆಲ್ಲವೂ ಕೂಡ